ಸಿ.ಟಿ. ರವಿ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ತಾವು ಮತ್ತೊಮ್ಮೆ ಅದನ್ನು ಗಮನಿಸಿ. ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಗೃಹ ಸಚಿವರಾಗಿ ಮಾಡುವಂತ ಕೆಲಸ ಬೇಕಾದಷ್ಟಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದ್ದಾವೆ, ಹತ್ಯೆಗಳಾಗ್ತಾ ಇದ್ದಾವೆ. ಇದೇ ಹಾವೇರಿ ಜಿಲ್ಲೆಯಲ್ಲಿ ಏನೇನು ಘಟನೆಗಳಾಗಿದ್ದಾವೆ ತಾವೇ ನೋಡಿದ್ದೀರಿ, ರಾಜ್ಯದ ಜನರು ಕೂಡ ನೋಡಿದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲೂ ಕೂಡ ಯಾವ ರೀತಿ ದೇಶದ್ರೋಹಿಗಳ ವಿರುದ್ಧ ಜಿಂದಾಬಾದ್ ಘೋಷಣೆಗಳು ಕೂಗಿದ್ದಾರೆ, ಅದನ್ನು ಕೂಡ ಅವರು ಗಮನಿಸಬೇಕು. ಎಲ್ಲೋ ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರ ಆದ್ಯತೆ ಗೃಹ ಸಚಿವರಾಗಿ ಯಾವುದು ಆದ್ಯತೆ ಅನ್ನೋದನ್ನು ಕೂಡ ಮರೆತಿದ್ದಾರೆ. ಹಾಗಾಗಿ ತಮ್ಮ ಮುಖೇನ ಗೃಹ ಸಚಿವರನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ, ಈ ರೀತಿ ಚೆಲ್ಲಾಟ ಆಡೋದನ್ನ ಬಿಡಿ. ಹಿಂದೂ ಕಾರ್ಯಕರ್ತನ ಬೆದರಿಸ್ತಕ್ಕಂಥದ್ದು, ಭಾಜಪದ ಮುಖಂಡರಿಗೆ ಎಫ್ಐಆರ್ ದಾಖಲು ಮಾಡಿ ಹೆದರಿಸ್ತಕ್ಕಂಥದ್ದು ಇವ್ಯಾವುದು ಕೂಡ ಭಾಜಪಗೆ ಯಾವುದು ಕೂಡ ಹೊಸದಲ್ಲ. ಈ ರೀತಿ ಹೆದರಿಸ್ತಕ್ಕಂಥ ಬೆದರಿಸ್ತಕ್ಕಂಥ ಗೊಡ್ಡು ಬೆದರಿಕೆಗೆ ಭಾರತೀಯ ಜನತಾ ಪಾರ್ಟಿ ಹೆದರೋ ಪ್ರಶ್ನೆನೇ ಇಲ್ಲ, ಎದುರಿಸ್ತೇವೆ ನಾವು ಇದನ್ನು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ